ಇತ್ತ ಸದಸ್ಯರು, ಹಿರಿಯ ಉಪಾಧ್ಯಕ್ಷರು ಮತ್ತು ಗುರುಬಸಪ್ಪ ಪಾಟೀಲ್ರಿದ್ದಾರೆ, ನಮ್ಮ ಖಜಾಂಚಿಯಾದಂಥ ಡಾಕ್ಟರ್ ಶರಣಗೌಡ ಪಾಟೀಲ್ರಿದ್ದಾರೆ, ಡಾಕ್ಟರ್ ಸಂಗಮೇಶ್ ಹಿರೇಮಠ ಇದ್ದಾರೆ ಸದಸ್ಯರು. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಈ ಭಾಗದಲ್ಲಿ 25 ವರ್ಷಗಳ ಹಿಂದೆ ನಾವು ಸಮಾನ ಮನಸ್ಸಿನ ಗೆಳೆಯರ ಬಳಗ ಎಲ್ಲರೂ ಸೇರಿಕೊಂಡು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ. ಈ ಸಂಸ್ಥೆಯ ಮೂಲ ಉದ್ದೇಶ ಅಂತಂದರೆ ಈ ಭಾಗದಲ್ಲಿ ಬಡ ಮತ್ತು ಮಧ್ಯಮ ವರ್ಗದಿಂದ ಬರ್ತಕ್ಕಂಥ ರೈತಾಪಿ ಕುಟುಂಬದಿಂದ ಬರ್ತಕ್ಕಂಥ ಮಕ್ಕಳಿಗೆ ಮತ್ತು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳಿಗೆ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ಒಂದು ಮಹಾ ಆಶೆಯನ್ನು ಇಟ್ಕೊಂಡು ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಹುಟ್ಟು ಹಾಕಿದ್ದೇವೆ. ಕಲ್ಯಾಣ ನಾಡಿನ ಈ ಭಾಗದಲ್ಲಿ ಒಂದು ಕ್ರಾಂತಿಯನ್ನು 12ನೇ ಶತಮಾನದಲ್ಲಿ ಶರಣರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಮತ್ತೊಂದು ಶೈಕ್ಷಣಿಕ ಕ್ರಾಂತಿ ಈ ಭಾಗದಲ್ಲಿ ಆಗಬೇಕು ಅನ್ನತಕ್ಕಂಥ ನಿಲುವಿನಲ್ಲಿ ನಾವೆಲ್ಲರೂ ಕೂಡ ಒಂದು ಪಣ ತೊಟ್ಟು ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ. ಅದರ ಅಡಿಯಲ್ಲಿ ಮಿಲೇನಿಯಂ ಆಂಗ್ಲ ಮಾಧ್ಯಮ ಶಾಲೆ 2000ರಲ್ಲಿ ಪ್ರಾರಂಭ ಆಗಿದೆ. 2000ರಲ್ಲಿ ಪ್ರಾರಂಭ ಆಗಿದ್ದಕ್ಕೆ ನಾವು ಮಿಲೇನಿಯಂ ಇಂಗ್ಲೀಷ್ ಮಾಧ್ಯಮ ಶಾಲೆಯನ್ನು ಪ್ರಾರಂಭ ಮಾಡಿದ್ದೇವೆ. 37 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂಥ ಇವತ್ತು ಶಿಕ್ಷಣ ಸಂಸ್ಥೆ ಇವತ್ತು 3000ಕ್ಕಂತೂ ಹೆಚ್ಚು ಅಧಿಕ ವಿದ್ಯಾರ್ಥಿಗಳು ನಮ್ಮಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ. ಬಹುಶಃ ಎಲ್ಲ ಬಡವರು ಮಧ್ಯಮ ವರ್ಗದ ಜನರ ಮಕ್ಕಳೇ ನಮ್ಮಲ್ಲಿ ಬರೋದು ಮತ್ತು ಗ್ರಾಮೀಣ ಪ್ರದೇಶದಿಂದ ಇಲ್ಲಿ ಈ ಭಾಗದ ಜನರು ನಮ್ಮಲ್ಲಿ ಬರ್ತಾ ಇದ್ದಾರೆ. ಮತ್ತು ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆ ಪ್ರಾರಂಭ ಮಾಡಿದ್ದೇವೆ. ನಂತರ ಮಿಲೇನಿಯಂ PU ವಿಜ್ಞಾನ ಕಾಲೇಜು, ವಾಣಿಜ್ಯ ಕಾಲೇಜು, ಹೀಗೆ 4 ಶಿಕ್ಷಣ ಸಂಸ್ಥೆಗಳನ್ನು ನಾವು ಒಂದು ಸಣ್ಣ ಕಿರಾಯಿ ಮನೆಯಲ್ಲಿ ಪ್ರಾರಂಭ ಮಾಡಿ ಇವತ್ತು ಬೃಹತ್ತಾದಂಥ ಯುನಿಸೆಫ್ ಸ್ಟ್ಯಾಂಡರ್ಡ್ನಲ್ಲಿ 2 ಬೃಹತ್ ಬಿಲ್ಡಿಂಗ್ಗಳನ್ನು ನಾವು CA ಸೈಟನ್ನು ಖರೀದಿ ಮಾಡಿ ಕಟ್ಟಿದ್ದೇವೆ. ನಮ್ಮ ಮಕ್ಕಳಿಗೆ ಅಂಥ ಒಂದು ಇನ್ಫ್ರಾಸ್ಟ್ರಕ್ಚರನ್ನು ಇವತ್ತು ನಾವು ಕೊಟ್ಟಿದ್ದೇವೆ. ನಮ್ಮ ಸಂಸ್ಥೆಯ ಕೇಂದ್ರ ಬಿಂದು, ನಮ್ಮ ಸಂಸ್ಥೆಯ ವಾರಸುದಾರರು, ನಮ್ಮ ಸಂಸ್ಥೆಯ ಮಾಲೀಕರು ಯಾರು ಅಂದರೆ ನಾವು ಯಾರೂ ಅಲ್ಲ, ಮ್ಯಾನೇಜ್ಮೆಂಟ್. ಅದರ ಕೇಂದ್ರ ಬಿಂದು ಭದ್ರ ಬುನಾದಿ ಅಂದರೆ ನಮ್ಮ ಮಕ್ಕಳು ಅಂತ ನಾವು ಅವರಿಗೆ ಈ ಶಿಕ್ಷಣ ಸಂಸ್ಥೆಯನ್ನು ಅರ್ಪಣೆ ಮಾಡಿದ್ದೇವೆ 25 ವರ್ಷಗಳ ಹಿಂದೆ. ಇದು ಲಾಭರಹಿತವಾದಂಥ, ಸ್ವಜನ ಪಕ್ಷಪಾತ ರಹಿತವಾದಂಥ, ಭ್ರಷ್ಟಾಚಾರ ರಹಿತವಾದಂಥ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಬೇಕು ಅನ್ನತಕ್ಕಂಥ, ಯಾಕಂದರೆ ವ್ಯಾಪಾರೀಕರಣಗೊಂಡಂಥ ಶಿಕ್ಷಣ ವ್ಯವಸ್ಥೆಯಲ್ಲಿ ಬಡ ಮಕ್ಕಳಿಗೆ ಶಿಕ್ಷಣ ನಿಲ್ಲಬೇಕು, ಮಧ್ಯಮ ವರ್ಗದ ಮಕ್ಕಳಿಗೆ ಕಡಿಮೆ ಬೆಲೆಯಲ್ಲಿ ಉತ್ಕೃಷ್ಟವಾದಂಥ ಶಿಕ್ಷಣ ನಾವು ಕೊಡಬೇಕು. ಯಾಕಂದರೆ ನಮಗೂ ಸಹಿತ ಒಂದು ಶಿಕ್ಷಣ ಸಿಕ್ಕಿದೆ, ನಮಗೂ ಕೂಡ ದೇವರು ಅನ್ನ ಕೊಟ್ಟಿದ್ದಾನೆ, ಅದರ ವಿನಿಯೋಗ ಆಗಬೇಕು, ಉಪಯೋಗ ಆಗಬೇಕು ಅಂತ ಈ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ. ಇವತ್ತು 3000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ನಮ್ಮಲ್ಲಿ 200ಕ್ಕೂ ಅಧಿಕ ಶಿಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ದೇ ಆರ್ ಆಲ್ ಅಪಾಯಿಂಟೆಡ್ ಆನ್ ಮೆರಿಟ್. ನಮ್ಮ ಮಕ್ಕಳಿಗೆ ನಾವು ನೌಕರಿ ಕೊಡೋದಿಲ್ಲ, ನಮ್ಮ ಸಂಬಂಧಿಕರಿಗೆ ನೌಕರಿ ಕೊಟ್ಟಿಲ್ಲ, ಕೊಡೋದು ಇಲ್ಲ 25 ವರ್ಷದಲ್ಲಿ. ಅದಕ್ಕೆ ತಮ್ಮ ಗಮನಕ್ಕೆ, ಯಾಕಂದರೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಬೇಕಾಗಿದೆ. ಇವತ್ತು ನಮ್ಮ ಬಂಧು ಬಳಗದವರಿಗೆ, ನಮ್ಮ ಮಕ್ಕಳಿಗೆ ನಾವೆಲ್ಲ ಇಂಥ ಸಂಸ್ಥೆಗಳನ್ನು ಕಟ್ಕೋತಾ ಹೋದರೆ ಯಾರಿಗೆ ಏನು ಸಿಗಬೇಕು ಬಡವ್ರ ಮಕ್ಕಳಿಗೆ, ಮೆರಿಟ್ ಇದ್ದಂಥವ್ರು ಏನು ಉರುಳು ಹಾಕೊಂಡು ಸಾಯ್ಬೇಕಾಗ್ತದೆ, ಒಂದು ಕಾಲ ಬರ್ತದೆ, ಬ್ರೈನ್ ಡ್ರೈನ್ ಆಗ್ತದೆ, ವಿದ್ಯಾರ್ಥಿಗಳ ಪಲಾಯನ ಮಾಡ್ತಾರೆ, ಸಾವಿಗೆ ನೇಳ್ಗಂಬಕ್ಕೆ ಹೋಗ್ತಾರೆ. ಆಗಬಾರ್ದು ಅನ್ನತಕ್ಕಂಥ ದೃಷ್ಟಿಯಿಂದ ವಿ ಹ್ಯಾವ್ ರೆಕಗ್ನೈಸ್ಡ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ ಟು ರೆಕಗ್ನೈಸ್ ದ ಮೆರಿಟ್ ಆ್ಯಂಡ್ ದ ಫಸ್ಟ್ ಇನ್ಸ್ಟಿಟ್ಯೂಷನ್ ಟು ಡಿಕ್ಲೇರ್ ಎ ನಾನ್ ಕರಪ್ಟ್ ಸೊಸೈಟಿ. ಭ್ರಷ್ಟಾಚಾರ ರಹಿತವಾದಂಥ ಶಿಕ್ಷಣ ಸಂಸ್ಥೆ ನಾವು ಡಿಕ್ಲೇರ್ ಮಾಡಿದ್ದೇವೆ. ಅದಕ್ಕಾಗಿಯೇ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ದೇವೆ. ಈಗ 14 ವರ್ಷದ SSLC ರಿಸಲ್ಟನ್ನು ತೆಗೆದುಕೊಂಡ್ರೆ ಬಹುಶಃ 70 ವರ್ಷದಲ್ಲಿ ಸಾಧನೆ ಮಾಡದೇ ಇರತಕ್ಕಂಥ ಈ ಭಾಗದಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಮಾಡಿದೆ ಅಂತ ಹೇಳಲಿಕ್ಕೆ ನನಗೆ ಅಭಿಮಾನ ಮತ್ತು ಭಾಳ ಗರ್ವ ಬರ್ತದೆ. ಯಾಕಂದರೆ SSLC 14 ಬ್ಯಾಚ್ನಲ್ಲಿ 9 ಬ್ಯಾಚ್ ನಾವು 100% ರಿಸಲ್ಟ್ ಕೊಟ್ಟಂಥ ಶಾಲೆ ಅಂದರೆ ಅದು ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ. ಅದರಲ್ಲಿ 2018ರಿಂದ ಈಚೆಗೆ SSLCಯಲ್ಲಿ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕ್ ಮತ್ತು 4th ರ್ಯಾಂಕನ್ನು ಕೊಟ್ಟಿದ್ದೇವೆ ನಾವು. ಅಂಥ ವಿದ್ಯಾರ್ಥಿಗಳಿಗೆ ಈಗಿನ ಕಾಲದಲ್ಲಿ ಮೆರವಣಿಗೆ ನಡೀತದೆ, ಯಾರ್ಯಾರು ನಡೀತದೆ ನಿಮಗೆ ಗೊತ್ತದೆ. ನಾನು 1 ಲಕ್ಷ ರೂಪಾಯಿ ಬಹುಮಾನ ನಗದುವನ್ನು ಕೊಟ್ಟು ಅಂಥ ಮಕ್ಕಳಿಗೆ ಶರಣಬಸವೇಶ್ವರ ದೇವಾಲಯದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಮೆರವಣಿಗೆ ಮಾಡಿ ಅವತ್ತು 5000 ಜನರಿಗೆ ಊಟ ಹಾಕಿ ನಾವೊಂದು ಸಂಭ್ರಮಾಚರಣೆಯನ್ನು ಮಾಡಿದ್ದೇವೆ. ಅದೇ ರೀತಿ ಲಕ್ಷ್ಮೀ ಗುರಾಗೋಳ್ ಅನ್ನತಕ್ಕಂಥ ಒಬ್ಬ ವಿದ್ಯಾರ್ಥಿನಿ PUC ವಿಜ್ಞಾನದಲ್ಲಿ 600ಕ್ಕೆ 600 ಅಂಕಗಳನ್ನು ಪಡೆದಳು. ಆ ವಿದ್ಯಾರ್ಥಿನಿ ಅವಳಿಗೂ ಕೂಡ 1 ಲಕ್ಷ ರೂಪಾಯಿ ಬಹುಮಾನವನ್ನು ಕೊಟ್ಟು ನಾವು ಮೆರವಣಿಗೆ ಮಾಡಿ, ಅಂದರೆ ಬಡ ಮಕ್ಕಳಿಗೆ ನಾವು ರಿಕಗ್ನೈಸ್ ಮಾಡಬೇಕು ಅನ್ನತಕ್ಕಂಥ, ಗ್ರಾಮೀಣ ಮಧ್ಯ ಪ್ರದೇಶದಿಂದ ಬರ್ತಕ್ಕಂಥವ್ರಿಗೆ ರಿಕಗ್ನೈಸ್ ಮಾಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ದಾಖಲೆಯನ್ನು ಬರೆದಿದೆ. ಮತ್ತು ಫೀ ಬಗ್ಗೆ ಹೇಳ್ತೀನಿ ನಾನು, ಫೀಸ್ ಬಗ್ಗೆ. ಇಷ್ಟೆಲ್ಲ ಬಿಲ್ಡಿಂಗ್ ಕಟ್ಟಿರಿ, ಹ್ಯಾಂಗೆ ಕಟ್ಟಿರಿ ಅಂತ ಅಲ್ಲಿ ಏನು ಬರ್ತದೆ ನಾನ್ ಪ್ರಾಫಿಟೇಬಲ್, ಅಲ್ಲಿ ಬಂದಿದ್ದು ಮಕ್ಕಳಿಗೆ ವಿನಿಯೋಗ ಆಗಬೇಕು, ನಮ್ಮ ಟೀಚರ್ಸ್ಗೆ ಆಗಬೇಕು, ನಾವು ಯಾರು ಮ್ಯಾನೇಜ್ಮೆಂಟ್ನವ್ರಿಗೆ ಏನಿಲ್ಲ. ಈ ಫೀಸ್ ಬಗ್ಗೆ RTE ರೈಟ್ ಟು ಎಜುಕೇಷನ್ನಲ್ಲಿ ಏನು ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಫೀಸ್ ಸರ್ಕಾರದವರು, ಅವ್ರಿಗಿಂತನೂ 50% ಕಡಿಮೆ ತಗೊಂಡು ನಾವು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ.
SSLC ಇಂಗ್ಲೀಷ್ ಮೀಡಿಯಮ್ಗೆ ಮಾತ್ರ ಹೆಚ್ಚಿದೆ, 18,000 ರೂಪಾಯಿ ತೊಳ್ತೇವೆ ವರ್ಷಕ್ಕೆ. ಉಳಿದ ಎಲ್ಲ ಕ್ಲಾಸ್ಗಳಿಗೆ ಅದರಿಗಿಂತ ಕಡಿಮೆ ಕನ್ನಡ ಮಾಧ್ಯಮದ ಶಾಲೆಗೆ ನಾವು 3,000 ರೂಪಾಯಿ ಫೀಸ್ ತೊಗೋತೀವಿ, 4,000 ರೂಪಾಯಿ ತೊಗೋತೀವಿ. ಇವತ್ತು ಯಾವ ಮೆಡಿಕಲ್ ಇಂಜಿನಿಯರಿಂಗ್ ಕಾಲೇಜ್ ಬಿಲ್ಡಿಂಗ್ ಕೂಡ ನಮ್ಮ ಕನ್ನಡ ಮಾಧ್ಯಮಕ್ಕೆ ಸರಿಸಾಟಿ ಇಲ್ಲದಂಥ ಬಿಲ್ಡಿಂಗನ್ನು ನನ್ನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ನಮ್ಮ ಮ್ಯಾನೇಜ್ಮೆಂಟ್ ಕೊಟ್ಟಿದೆ ಅನ್ನತಕ್ಕಂಥದ್ದು ಭಾಳ ಗರ್ವದಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ಈ ವರ್ಷ ರ್ಯಾಂಕ್ ಬಂದಂಥ ವಿದ್ಯಾರ್ಥಿಗಳಿಗೆ ಇದು ಸಿಲ್ವರ್ ಜುಬ್ಲಿ ಇರೋದರಿಂದ, ರಜತ ಮಹೋತ್ಸವ ಇರೋದರಿಂದ 5 ಲಕ್ಷ ರೂಪಾಯಿ ಬಹುಮಾನವನ್ನು ನಮ್ಮ ಸಂಸ್ಥೆ ಘೋಷಣೆ ಮಾಡಿದೆ ಅಂಥ ವಿದ್ಯಾರ್ಥಿಗಳಿಗೆ. ಬಹುಶಃ ಒಬ್ಬಿಬ್ಬರು ವಿದ್ಯಾರ್ಥಿಗಳು ಬರ್ತಕ್ಕಂಥ ಸಾಧ್ಯತೆಗಳು ಇದೆ ಅನ್ನತಕ್ಕಂಥದ್ದನ್ನು ನಾನು ಇತ್ತೀಚೆಗೆ ನಮ್ಮ HM ಅವರು ಹೇಳಿದ್ದಾರೆ ನನಗೆ. ಆ ನಿಟ್ಟಿನಲ್ಲಿ ಇಂಥ ಒಂದು ಸಂಸ್ಥೆಯ ದಾಖಲೆ ಆಗಬೇಕು ಇತಿಹಾಸದಲ್ಲಿ ಅನ್ನತಕ್ಕಂಥದ್ದನ್ನು ನಮ್ಮ ಇಚ್ಛೆ ಇದೆ. ಅದಕ್ಕಾಗಿ 26-27 ಡಿಸೆಂಬರ್ ಬೆಳ್ಳಿ ಹಬ್ಬದ ಉದ್ಘಾಟನೆಗೆ ನಮ್ಮ ಸಂಸ್ಥೆಗೆ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಹಿರಿಯರಾದಂಥ ಶ್ರೀಮತಿ ದಾಕ್ಷಾಯಿಣಿ ಅವ್ವಾಜಿಯವರು ಬರ್ತಾ ಇದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಬಂದು ಇದರ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ, ಓಪನ್ ಮಾಡ್ತಾ ಇದ್ದಾರೆ. ಜೊತೆಗೆ ದರ್ಶನಾಪುರ ಅವರು, ಶರಣಬಸಪ್ಪ ದರ್ಶನಾಪುರ ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅವತ್ತು. ಜೊತೆಗೆ ಹಿರಿಯರಾದಂಥ BR ಪಾಟೀಲ್ರು ಕೂಡ ಬರ್ತಾ ಇದ್ದಾರೆ, MY ಪಾಟೀಲ್ರು ಬರ್ತಾ ಇದ್ದಾರೆ, ಅಜಯ್ ಧರ್ಮಸಿಂಗ್ ಅವರು ಬರ್ತಾ ಇದ್ದಾರೆ, ಅಲ್ಲಂ ಪ್ರಭು ಪಾಟೀಲ್ರು, ಶ್ರೀಮತಿ ಖನಿಜಾ ಫಾತಿಮಾ ಅವರು, ಶ್ರೀ ತಿಪ್ಪಣ್ಣಪ್ಪ ಕಮಕ್ನೂರು MLC ಅವರು, ಜಗದೇವ್ ಗುತ್ತೇದಾರ್ ಎಲ್ಲರೂ ಕೂಡ ಭಾಳ ಸಂತೋಷದಿಂದ ನಾವು ಬಂದು ಪಾಲ್ಗೊಳ್ತೇವೆ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ನಾವು ಇಡೀ ಕಾರ್ಯಕ್ರಮದಲ್ಲಿ ಇರ್ತೇವೆ ಅನ್ನತಕ್ಕಂಥ 2ನೇ ದಿವಸದ ಕಾರ್ಯಕ್ರಮದಲ್ಲಿ ಗುರುಪಾದಲಿಂಗ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ರಾಜಶೇಖರ್ ಶಿವಾಚಾರ್ಯರು ಚೌದಾಪುರಿ ಮಠ ಅವರು ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಉದ್ಘಾಟಕರಾಗಿ ಅಂದರೆ ನಮ್ಮ ಹಿರಿಯ ವಿದ್ಯಾರ್ಥಿಗಳ ಸಂಘ ಭಾಳ ಎಷ್ಟು ಅಭಿಮಾನದಿಂದ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾ ಇದ್ದಾರೆ ಅಂದರೆ ಸುಮಾರು 1,000 ಹಳೆಯ ವಿದ್ಯಾರ್ಥಿಗಳು, ಹಿರಿಯ ವಿದ್ಯಾರ್ಥಿಗಳು ಬೇರೆ ರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಅದು ನಮ್ಗೆ ಭಾಳ ಸಂತೋಷ ಕೊಡ್ತಾ ಇದೆ. ಅವರ ಒಂದು ವಿದ್ಯಾರ್ಥಿಗಳ ಸಂಘ, ಹಿರಿಯ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆಯನ್ನು ಸನ್ಮಾನ್ಯ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಅವತ್ತಿನ ದಿವಸ ನಮ್ಮ ಸಂಸದರಾದಂಥ ರಾಧಾಕೃಷ್ಣ ದೊಡ್ಡಮನಿಯವರು ಮುಖ್ಯ ಅತಿಥಿಗಳಾಗಿ, ಮತ್ತು SK ಕಾಂತಾ ಅವರು, ಡಾಕ್ಟರ್ ಬಸವರಾಜ್ ಪಾಟೀಲ್ ಸೇಡಂ ಅವರು, ಶಶಿಲ್ ಜಿ ನಮೋಶಿ ಅವರು, ದತ್ತಾತ್ರೇಯ ಪಾಟೀಲ್ ರೇವೂರ್, ಬಸವರಾಜ್ ಮತ್ತಿಮೂಡು, ಅವಿನಾಶ್ ಜಾಧವ್ ಮತ್ತು ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳು ಎಲ್ಲ ಪಕ್ಷದ ಎಲ್ಲ ಶಾಸಕರು ಮತ್ತು ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಇದರಲ್ಲಿ ಭಾಳ ಆನಂದದಿಂದ ನಾವು ಬಂದು ಭಾಗವಹಿಸ್ತೀವಿ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಮುಂಜಾನೆ 10:30 ಗಂಟೆಯಿಂದ ಸಾಯಂಕಾಲ 10 ಗಂಟೆ ತನಕ ಇರ್ತದೆ ಸರ್. ಅವತ್ತಲ್ಲಿ ಊಟದ ವ್ಯವಸ್ಥೆ ಇದೆ. ಸುಮಾರು ಪ್ರತಿ ದಿವಸ 6,000 to 8,000 ಜನ ಸೇರ್ತಕ್ಕಂಥ ಸಾಧ್ಯತೆ ಇದೆ. ಅದು SB ಕನ್ವೆನ್ಷನ್ ಹಾಲ್ನಲ್ಲಿ ಇಟ್ಟಿದ್ದೇವೆ. ತಾವು ಪತ್ರಕರ್ತ ಬಂಧುಗಳು, ಮಿತ್ರರು, ತಾವು ಕೂಡ ಬಡವರ ಮಿತ್ರರು ಅನ್ನತಕ್ಕಂಥ ದೃಷ್ಟಿಯಿಂದ ಇಂಥ ಸಂಸ್ಥೆಗಳ ಬಗ್ಗೆ, ನಮ್ಮ ವಿದ್ಯಾರ್ಥಿಗಳ ಸಾಧನೆಗಳ ಬಗ್ಗೆ ಇಲ್ಲಿವರೆಗೆ ತಾವು ಹೈಲೈಟ್ ಮಾಡಿದಿರಿ. ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಮತ್ತು ಇದೇ ರೀತಿ ನಿಮ್ಮ ಸಹಕಾರ ನಮ್ಮ ಸಂಸ್ಥೆಗೆ ಇರಲಿ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತೇನೆ.